ಸತತ ಮಳೆಗೆ ನೆಲಕಚ್ಚಿದೆ ಚೆಂಡು ಹೂವಿನ ತೋಟ ಸಂಪೂರ್ಣವಾಗಿ. ಇತ್ತೀಚಿನ ದಿನದಲ್ಲಿ ರಾಜ್ಯದ ಹಲವು ಕಡೆ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರೋದ್ರಿಂದ ರೈತರು ಬೆಳೆದಂತ ಬೆಳೆಗಳು ಕೂಡ ಈ ಮಳೆಯಿಂದಾಗಿ ಹಾನಿಗೊಳಗಾಗ್ತಾ ಇದ್ದಾವೆ. ಅದರಲ್ಲಿ ಚೆಂಡು ಹೂ ಸತತ ಮಳೆಗೆ ನೆಲಕಚ್ಚಿದೆ. ಸುಮಾರು 1 ಎಕರೆ ಚೆಂಡು ಹೂ ಬೆಳೆಯನ್ನ ಬೆಳೆದಿದ್ರು ಅದು ಸಂಪೂರ್ಣವಾಗಿ ಮಳೆಗೆ ಹಾನಿಯಾಗಿದೆ. ಗುಡಿಬಂಡೆ ತಾಲೂಕಿನ ನಿಚ್ಚನ ಬಂಡನಹಳ್ಳಿ ಗ್ರಾಮದಲ್ಲಿ ಈ ಅವಾಂತರ ಆಗಿರೋದು. ಕಟಾವಿಗೆ ಬಂದಿದ್ದಂತಹ ಚೆಂಡು ಹೂ ಮಳೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಗುಡಿಬಂಡೆ ತಾಲೂಕಿನ ನಿಚ್ಚನ ಬಂಡಹಳ್ಳಿ ಗ್ರಾಮದಲ್ಲಿ ಸತತವಾಗಿ 4-5 ದಿನಗಳಿಂದ ಸುರಿತಾ ಇರುವಂತಹ ಭಾರಿ ಮಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ನಿಚ್ಚನ ಬಂಡಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ರೈತ ಚೆಂಡು ಹೂ ಬೆಳೆಯನ್ನ ಬೆಳೆದಿದ್ದಾಯಿತ. ಅದು ಕೂಡ 1 ಎಕರೆ ಪ್ರದೇಶದಲ್ಲಿ ಚೆಂಡು ಹೂವನ್ನ ಬೆಳೆದಿದ್ದ. ಯಾಕಂದ್ರೆ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗ, ಕೋಲಾರ ಭಾಗದಲ್ಲಿ ಯಥೇಚ್ಛವಾಗಿ ಹೂವಿನ ಬೆಳೆಯನ್ನೇ ಕೂಡ ಆ ರೈತರು ಅವಲಂಬಿಸಿರೋದ್ರಿಂದ ಸುಗಂಧರಾಜ ಆಗಿರ್ಬೋದು, ಚೆಂಡು ಹೂ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಯಥೇಚ್ಛವಾಗಿ ಹೂಗಳನ್ನ ಬೆಳೆಯುವಂತ ಪ್ರದೇಶ ಈ ಭಾಗದಲ್ಲಿ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತ ಚೆಂಡು ಹೂ ಕಟಾವಿಗೆ ಬಂದಿದೆ. ಆದ್ರೆ ಏನ್ ಮಾಡ್ತೀರಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಬೆಳೆದಿದ್ದಂತ ಬೆಳೆಯೆಲ್ಲ ಸಂಪೂರ್ಣವಾಗಿ ಮಳೆಯಿಂದಾಗಿ ಹಾನಿಯಾಗಿದೆ. ನೋಡ್ಬೋದು ಗಿಡ ಎಲ್ಲ ಮಳೆಯ ರಭಸಕ್ಕೆ, ಗಾಳಿ ರಭಸಕ್ಕೆಲ್ಲವೂ ಕೂಡ ನೆಲಕಚ್ಚಿರುವಂಥದ್ದು. ಹೂ ಕಟ್ ಮಾಡಿ ಮಾರ್ಕೆಟ್ಗೆ ಹಾಕಬೇಕಾಗಿತ್ತು. ಯಾಕಂದ್ರೆ ಏನೋ ಸಾಲ ಸೂಲ ಮಾಡಿಕೊಂಡಿದ್ರು ಅಥವಾ ಏನ್ ಮಾಡಿದ್ರು, ಖರ್ಚೆಲ್ಲ ಹಾಕಿ ಮಾಡಿರ್ತಾರೆ, ಏನೋ ಒಳ್ಳೆ ಲಾಭ ಸಿಗುತ್ತೆ ಅಂತ. ಅದ್ರೇನ್ ಮಾಡ್ತೀರಿ, ಈ ರೀತಿಯಾಗಿ ಸತತವಾಗಿ 4-5 ದಿನಗಳಿಂದ ಮಳೆ ಆಗ್ತಾ ಇರೋದ್ರಿಂದ ಸಿಲಿಕಾನ್ ಸಿಟಿಲೂ ಕೂಡ ಮುಂಜಾವಿನಲ್ಲೂ ಕೂಡ ರಾತ್ರಿವರೆಗೂ ಮಳೆ ಮಳೆ ಮಳೆ. ಏನ್ ಬೇಸಿಗೆ ಮುಗಿದು ಹೋಯ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಇನ್ನು ಮುಂಗಾರು ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಇದೇ ತಿಂಗಳು 30ರಿಂದ ಮುಂಗಾರು ಮಳೆ ಕೂಡ ಆರಂಭ ಆಗ್ತಾ ಇರೋದು. ಅದಕ್ಕೂ ಮುಂಚೆನೆ ಕೂಡ ರಾಜ್ಯದಲ್ಲಿ ಮಳೆರಾಯ ಅಟ್ಟಹಾಸವನ್ನ ಮೆರಿತಾ ಇದ್ದಾನೆ, ಆರ್ಭಟಿಸ್ತಾ ಇದ್ದಾನೆ. ರೈತರು ಬೆಳೆದಂತ ಬೆಳೆಗಳು ಹಾನಿ ಆಗ್ತಾ ಇದ್ದಾವೆ. ಇನ್ನು ಆ ಚೆಂಡು ಹೂ ಬೆಳೆದಂತ ರೈತ ರಮೇಶ್ ಮಾತನಾಡಿದ್ದಾರೆ, ಕೇಳಿಸ್ಕೊ. ನಮ್ಮೂರಲ್ಲಿ ಈ ತರ 12,000 ಚೆಂಡು ನಾಟಿ ಮಾಡಿದ್ವಿ. ಆ ನಾಟಿ ಮಾಡಿ ಇನ್ನೇನು ಕಟಾವು ಅಂತ ಬಂದಿದೆ. ಕಟಾವು ಹಂತದಲ್ಲಿ 3 ದಿವಸದಿಂದ ಜಾಸ್ತಿ ಮಳೆ ಬೀರ್ತಾ ಇರೋದ್ರಿಂದ ಹೂವೆಲ್ಲಾನು, ಹೂವಿನ ಗಿಡಗಳೆಲ್ಲ ಕೆಳಗಡೆ ಬಿದ್ದೋಗಿ ಕೊಳ್ತಾಗಿದ್ದಾವೆ. ಈಗ ನಮ್ಮ ಖರ್ಚು ಸುಮಾರು ಸಸಿಗೆ 40,000 ರೂಪಾಯಿ ಖರ್ಚು ಬಂದಿದೆ ನಾಟಿ ಮಾಡಕ್ಕೆ. ಬೆಳೆ ಎಲ್ಲ ತೆಗಿಯಕ್ಕೆ ಎಲ್ಲ ಸುಮಾರು 1 ಲಕ್ಷದ ತನಕ ಖರ್ಚಾಗಿದ್ದು, ಇವಾಗ 1 ನಯ ಪೈಸನೂ ಅದರಿಂದ ಆದಾಯ ಬರದೆ ನಮ್ಗೆ ನಷ್ಟ ಆಗಿದೆ. ಆ ನಷ್ಟ ಆಗಿರೋದ್ರಿಂದ ನಾವು ಈಗ ಸರ್ಕಾರದ ಗಮನಕ್ಕೆ ತರ್ತಾ ಇದೀವಿ. ಮತ್ತೆ ನಮ್ಮ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯವರು ಬಂದು ನೋಡಿ ನಮ್ಗೇನಾದ್ರೂ ಪರಿಹಾರ ಅಮೌಂಟ್ ಅನ್ನು ಕೊಡ್ಸ್ಕೊಡ್ಬೇಕಾಗಿ ಕೋರ್ಕೊಂತ ಇದ್ವಿ.